ನಿನ್ನ ಅವಶ್ಯಕತೆಗಳು ನಿನಗಿಂತ ಹೆಚ್ಚಾಗಿ ನನಗೆ ತಿಳಿದಿದೆ. ಚಿಂತಿಸದಿರು. ನಿನಗೇನು ಬೇಕು ಅದು ಸರಿಯಾದ ಸಮಯಕ್ಕೆ ಸರಿಯಾದ ಸಂದರ್ಭಕ್ಕೆ ನಿನ್ನ ಬಳಿ ಬಂದೇ ಬರುತ್ತದೆ. ಆದರೆ ಕಾಯುವ ತಾಳ್ಮೆ ನಿನ್ನಲ್ಲಿರಲಿ. ಹಣ ನಿಮ್ಮನ್ನ ಕಷ್ಟಗಳಿಂದ ಮಾತ್ರ ಉಳಿಸಬಲ್ಲದು, ಸಾವಿನಿಂದಲ್ಲ. ಆಡಂಬರದ ಪೂಜೆಗಿಂತ ಆತ್ಮ ಸಂತೋಷದಿಂದ ಮಾಡುವ ಪೂಜೆಯೇ ಆ ಭಗವಂತನಿಗೆ ಶ್ರೇಷ್ಠವಾದದ್ದು. ನಮ್ಮ ಅರ್ಧದಷ್ಟು ಕಷ್ಟಗಳಿಗೆ ಕಾರಣವಾದದ್ದು ಎಲ್ಲವನ್ನೂ ಹುಚ್ಚರಂತೆ ಆಲೋಚಿಸುವ ನಮ್ಮ ಮನಸ್ಸು. ನೀವು ಮಾತನಾಡುವ ಮೊದಲು ಯೋಚಿಸಿ ಮಾತನಾಡಿ. ನಿಮ್ಮ ಆ ಮಾತಿನಿಂದ ಎಷ್ಟೋ ಜೀವಗಳಿಗೆ ನೋವುಂಟಾಗಬಹುದು. ನಾವು 4 ಜನರಿಗೆ ಹಂಚಿ ತಿನ್ನುವಷ್ಟು ದೊಡ್ಡವರಾಗಬೇಕೇ ಹೊರತು 4 ಜನರಿಂದ ಬೇಡಿ ತಿನ್ನುವಷ್ಟು ಚಿಕ್ಕವರಾಗಬಾರದು. ಕೆಟ್ಟವರಿಗೆ ಅವರು ಮಾಡಿದಂತಹ ಕರ್ಮಗಳು ಅವರನ್ನು ಕಾಡದೇ ಬಿಡುವುದಿಲ್ಲ. ಆದರೆ ಒಳ್ಳೆಯವರಿಗೆ ನಮ್ಮವರೇ ನಮ್ಮನ್ನು ಬದುಕಲು ಬಿಡುವುದಿಲ್ಲ. ಮೋಸ ಮಾಡಿದವರ ಮೇಲೆ ನೀನು ಪ್ರತೀಕಾರವನ್ನು ತೀರಿಸಿಕೊಳ್ಳಲು ಹೋಗಲೇಬೇಡ. ಯಾಕೆಂದರೆ ಕೊಳೆತಿರುವಂತಹ ಹಣ್ಣುಗಳು ತಾನಾಗಿಯೇ ಮರದಿಂದ ಉದುರಿ ಹೋಗುತ್ತದೆ. ತನ್ನ ಮನಸ್ಸು ಹಾಗೂ ನಾಲಿಗೆಯನ್ನು ನಿಯಂತ್ರಿಸಲಾಗದಂತಹ ಮನುಷ್ಯನು ತನ್ನ ಜೀವನವನ್ನು ಎಂದಿಗೂ ನಿಯಂತ್ರಿಸಲು ಸಾಧ್ಯವಿಲ್ಲ. ಭರವಸೆ ಎನ್ನುವುದು ಕೇವಲ ಕನಸುಗಳಲ್ಲ, ಅದು ನಮ್ಮ ಕನಸುಗಳನ್ನು ನನಸು ಮಾಡುವಂತಹ ಒಂದು ಮಾರ್ಗ. ನಮ್ಮಲ್ಲಿ ಭಕ್ತಿ ಹಾಗೂ ಭರವಸೆಗಳು ಎಷ್ಟರ ಮಟ್ಟಿಗಿರಬೇಕೆಂದರೆ, ನಮಗೆ ಸಂಕಟ ಬಂದರೆ ಚಿಂತೆಯನ್ನ ಆ ಭಗವಂತ ಮಾಡಬೇಕು. ಅವರವರು ಮಾಡಿದಂತಹ ಕರ್ಮ ಫಲವನ್ನು ಅವರವರೇ ಅನುಭವಿಸಬೇಕು. ಅದು ಒಳ್ಳೆಯದಾದರೂ ಸರಿ, ಕೆಟ್ಟದಾದರೂ ಸರಿ. ಹೀಗಾಗಿ ನಮ್ಮ ಕೈಲಾದಷ್ಟು ನಾವು ಒಳ್ಳೆಯದನ್ನೇ ಮಾಡಲು ಪ್ರಯತ್ನಿಸೋಣ. ನಾವು ಜೀವನದಲ್ಲಿ ಯಾರಿಂದಲೂ ಅಪೇಕ್ಷೆಯನ್ನು ಪಡೆದೇ ನಮ್ಮ ಕೈಲಾದಂತಹ ಸಹಾಯವನ್ನು ಮಾಡಬೇಕು. ಇದರಿಂದ ಖಂಡಿತವಾಗಿಯೂ ಆ ಭಗವಂತನು ನಮಗೆ ಒಳ್ಳೆಯದನ್ನೇ ಮಾಡುತ್ತಾನೆ. ಕಳೆದು ಹೋದಂತಹ ಒಳ್ಳೆಯ ದಿನಗಳು ಸವಿ ನೆನಪಿನಂತೆ ನಮ್ಮ ಮನಸ್ಸಿನಲ್ಲಿ ಸದಾ ಇರುತ್ತದೆ. ಹಾಗೆ ಕಳೆದು ಹೋದಂತಹ ಕೆಟ್ಟ ದಿನಗಳು ನಮ್ಮ ಜೀವನಕ್ಕೆ ಒಂದು ಪಾಠವಾಗಿ ಉಳಿಯುತ್ತದೆ. ತನ್ನ ಮನಸ್ಸನ್ನು ಗೆದ್ದಂಥವನಿಗೆ ಆ ಮನಸ್ಸೇ ಅತ್ಯುತ್ತಮವಾದ ಸ್ನೇಹಿತ. ಆದರೆ ತನ್ನ ಮನಸ್ಸನ್ನ ಗೆಲ್ಲುವಲ್ಲಿ ವಿಫಲವಾದವನಿಗೆ ಆ ಮನಸ್ಸೇ ಅತ್ಯಂತ ದೊಡ್ಡ ಶತ್ರು. ಈಗ ಜಗತ್ತು ಏನು ಮಾಡುತ್ತಿದೆ ಎನ್ನುವುದನ್ನು ನೀನು ನೋಡಬೇಡ. ಆ ಜಗತ್ತೇ ನಿನ್ನನ್ನು ನೋಡುವಂತೆ ನೀನು ಏನು ಮಾಡಬೇಕು ಎಂದು ಯೋಚಿಸು. ಇಲ್ಲಿ ನಾವು ಹೇಳುವ ಸತ್ಯಕ್ಕಿಂತ ಇತರರು ನಮ್ಮ ಬಗ್ಗೆ ಹೇಳುವ ಸುಳ್ಳಿಗೆ ಹೆಚ್ಚು ಪ್ರಾಮುಖ್ಯತೆ. ಮಾತಿಗೆ ಮನಸ್ಸನ್ನು ಗೆಲ್ಲುವಂತಹ ಶಕ್ತಿ ಇದೆ, ಆದರೆ ಮೌನಕ್ಕೆ ಇಡೀ ಬದುಕನ್ನೇ ಗೆಲ್ಲುವಂತಹ ಶಕ್ತಿ ಇದೆ. ಜೀವನದಲ್ಲಿ ಸಾಧನೆ ಎಂಬಂತಹ ಶಿಲೆಯನ್ನು ಕೆತ್ತಲು ಎದುರಾಗುವಂತಹ ಅವಮಾನಗಳೆಲ್ಲವೂ ಉಳಿಪೆಟ್ಟುಗಳಿದ್ದಂತೆ. ನೀವು ಮಾಡುವಂತಹ ಕೆಲಸದ ಬಗ್ಗೆ ನಿಮಗೆ ನಂಬಿಕೆ ಇರಲಿ. ಶಂಕಿಸುವುದಕ್ಕೆ ಇಡೀ ಜಗತ್ತೇ ಕಾಯುತ್ತಿದೆ. ಧೈರ್ಯವೆಂದರೆ ಭಯರಹಿತ ಸ್ಥಿತಿಯಲ್ಲ, ಅದು ಭಯ ಹುಟ್ಟಿಸುವಂತಹ ಸಂಗತಿಗಳನ್ನು ಎದುರಿಸುವಂತಹ ಒಂದು ಸಾಮರ್ಥ್ಯ. ದೀಪವು ಬಹಳ ಶ್ರೇಷ್ಠವಾದದ್ದು, ಯಾಕೆಂದರೆ ಅದು ಇನ್ನೊಬ್ಬರಿಗಾಗಿ ಉರಿಯುತ್ತದೆ ಹೊರತು ಇನ್ನೊಬ್ಬರನ್ನ ಕಂಡು ಉರಿಯುವುದಿಲ್ಲ. ಹೆಣ್ಣನ್ನ ಹೊಗಳಿದವರಿಗಿಂತ ಹೊಲಸು ಮಾತುಗಳಿಂದ ಉಗುಳಿದವರೇ ಹೆಚ್ಚು. ಹೆಣ್ಣನ್ನ ನಗಿಸಿದವರಿಗಿಂತ ನಡುಗಿಸಿದವರೇ ಹೆಚ್ಚು. ಹೆಣ್ಣಿನ ಭಾವನೆಗಳಿಗೆ ಸ್ಪಂದಿಸಿದವರಿಗಿಂತ ಅವಳ ಕಣ್ಣೀರಿಗೆ ಕಾರಣರಾದವರೇ ಹೆಚ್ಚು. ಹೆಣ್ಣನ್ನ ದೇವಿ ಎಂದು ಕರೆದು ದಾಸಿಯಾಗಿ ಬಳಸಿಕೊಂಡವರೇ ಹೆಚ್ಚು. ಬದಲಾವಣೆ ಈ ಜಗದ ನಿಯಮವಲ್ಲ, ಅದು ನಿಯತ್ತಿಲ್ಲದವರ ನಿಯಮ. ಇದೇ ತರಹದ ಇನ್ನಷ್ಟು ಹೆಚ್ಚಿನ ಮೋಟಿವೇಶನಲ್ ವಿಡಿಯೋಗಳಿಗಾಗಿ ದಯವಿಟ್ಟು ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದಗಳು.